ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ದೇವರಿಲ್ಲ ಅಂತ ಹೇಳುವಾಗ ಇವ್ರು ಹೇಳ್ತಾ ಇದ್ದಾರೆ, ಮಾಸ್ತಿ ವೆಂಕಟೇಶ್ ಅವರು ದೇವರಿದ್ದಾರೆ ಅಂತ ನಾನು ನಿರೂಪಿಸ್ತೇನಂತ. ಅವರು ಕರ್ಕೊಂಡು ಬಾ ದೇವರು ಅಂತ ಒಂದು ಬುಕ್ ಇದೆ, ನೀವು ಯಾವ ಥರ ಸಿಕ್ಕಿರ ಆ ದೇವ್ರ ಬುಕ್ ಓದಿ, ಮೂರ್ತಿಯವರು ಬರ್ತಿರೋದು. ಅಲ್ಲಿ ದೇವರು ಇಲ್ಲ ಅಂತ ಎಲ್ಲ ಭಾಳಷ್ಟು ಇದರಲ್ಲಿ ವಿಸ್ತೃತವಾಗಿ ಬರ್ತೀವಿ. ಇವತ್ತೇನಾದ್ರು ಆ ಬುಕ್ ಬರ್ತಿದ್ರೆ ದೊಡ್ಡ ಗಲಾಟೆನೇ ಆಗ್ತಿತ್ತು. ಅದರಲ್ಲಿ ಗಣಪತಿ ಅನ್ನೋ ಮತ್ತೆ ರೀಫಾರ್ಮಾಟ್ ಮಾಡಿದಾಗ ಅದನ್ನು ಭಾಳ ಒಂಥರ ವಿಡಂಬನಾತ್ಮಕವಾಗಿ ಬರೆದಿದ್ರು. ಬಟ್ ಅವರಿಗಾಗ ಮಾಸ್ತಿ ಅವರು ಹೇಳ್ತಾ ಇದ್ರಂತೆ, ನೀವು ಅವ್ರು ಕರ್ಕೊಂಬ, ನಾನು ದೇವರ ಇರುವಿಕೆಯನ್ನು ತೋರಿಸ್ತೇನೆ ಅಂತ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಸೊ ಸತ್ಯ ಕೂಡ ದೇವರನ್ನು ನಂಬೋ ಬಗ್ಗೆ ಯಾವತ್ತೂ ಅವರು ವಿರುದ್ಧ ಹೋಗಲಿಲ್ಲ. ಓಕೆ, ನಂಬಿಕೆಗಳು ನಮ್ಮ ವೈಯಕ್ತಿಕ ನಾನು ಉಪವಾಸ ಮಾಡ್ಕೊಂಡು ನಂಬ್ತೇನೆ, ಅಥವಾ ನಾನು ಬರೀ ವೆಜ್ಜಲ್ಲಿ ಇಟ್ಕೊಂಡು ನಂಬ್ತೇನೆ, ನಾನ್ ವೆಜ್ಜಲ್ಲಿ ತಿನ್ಕೊಂಡು, ಡಿಪೆಂಡ್ಸ್. ಇದಕ್ಕೇನು ಸಂಬಂಧ ಇಲ್ಲ. ಅಪಹಾಸ್ಯ ಮಾಡುವವರು ಎಲ್ಲ ಭಾಗದಲ್ಲೂ ಇರ್ತಾರೆ, ಅದು ನಮ್ಮ ದೈವಗಳಿಗೂ ಅಂತಲ್ಲ. ಅಥವಾ ರಿಷಬ್ ಶೆಟ್ಟಿ ಶುರು ಮಾಡಿದ್ರಿಂದ ಅಪಹಾಸ್ಯ ಮಾಡ್ತಾರೆ ಅಂತ ಹೇಳಬೇಡಿ. ನಾನು ನೋಡಿದ್ದೇನೆ, ನಾನು ಈ ಸಿನಿಮಾ ಬರೋದಕ್ಕಿಂತ ಮುಂಚೆನೇ ನಾವು ಗದ್ದೆಯಲ್ಲೆಲ್ಲ ದೈವ ದ್ವೇಷ ನಡ್ಕೊಂಡು ನಾವು ಆಟ ಆಡ್ತಿದ್ದೆ. ನಾವು ದೈವದ ಕೋಲ ಇಟ್ಕೊಂಡು ಮಕ್ಕಳಿರುವಾಗ ಆಟ ಆಡ್ತಾ ಇದ್ದೇವೆ. ಒಂದು ದೊಡ್ಡ ಎಲೆ ಬರುತ್ತೆ, ಕೆಸುವಿನ ಎಲೆ ಬರುತ್ತೆ. ಆ ಎಲೆಯನ್ನು ದೊಡ್ಡದಾಗಿ ಈಗ ಅಣಿ, ನಮಗೆ ದೈವಕ್ಕೆ ಹಿಂದುಗಡೆ ಅಣಿ ಇಡ್ತಾರಲ್ಲ, ಅದಕ್ಕೆ ಅಣಿ ಅಂತ ದೊಡ್ಡ ಕಿರೀಟ, ಅದಕ್ಕೇನು ನಾವು ಕೋಲ್ಗಳನ್ನು ಕಟ್ಟಿ ಅದನ್ನು ಡೆಕೋರೇಟ್ ಮಾಡಿ ನಾವು ಕಟ್ಕೊಂಡು ನಾವು ಕುಣಿತಾ ಇದ್ವಿ. ನಮಗೂ ಮನೇಲಿ ಬೈತಾ ಇದ್ರಿ ಅಪಹಾಸ್ಯ ಮಾಡಬೇಡ ಅಂತ. ನಾವು ಯಾರು ಅಪಹಾಸ್ಯಕ್ಕೆ ಸಪೋರ್ಟ್ ಮಾಡೋರಿಲ್ಲ. ಈಗ ರಿಷಬ್ ಅಂದರೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಯಿತು. ಆ್ಯಂಡ್ ಅವರಿಗೆ ನಾವೊಂದು ಅವರ ಗೌರವ ಭಾವನೆ ನೋಡುವ. ಲೆಟ್ ಅಸ್ ಸೆಲ್ಯೂಟ್ ರಿಷಬ್ ದ ವೇ ಹಿ ಹ್ಯಾಸ್ ಪ್ರೆಸೆಂಟೆಡ್ ದ ಫಿಲ್ಮ್. ಅವರಿಗೆ ಬೈದು ಯಾಕೆ ನಾವು ಸಣ್ಣತನ ತೋರಿಸಬೇಕು? ಇವ್ರು ಇವರು ಪೇಟೆಂಟ್ ತಗೊಂಡಿದ್ದಾರೆ ಗುಳಿಗನ ಬಗ್ಗೆ, ಪಂಜುರ್ಲಿ ಬಗ್ಗೆ, ನಮ್ಮ ಪಂಜುರ್ಲಿ ಅಂತ ಹೇಳಲಿಕ್ಕೆ. ಸರ್, ಈ ಥರದ ವಿಷಯಗಳು ಅದು ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಪರ್ಸ್ಪೆಕ್ಟಿವ್ ಆಫ್ ಭಕ್ತಾದಿಗಳು ಅವ್ರ ತಲೆಯಲ್ಲಿ ತುಂಬ ಗೊಂದಲ ಆಗುತ್ತಲ್ಲ. ಅಂದರೆ ಇನ್ ಟರ್ಮ್ಸ್ ಆಫ್ ಒಳ್ಳೆಯದನ್ನು ನಾವು ನಂಬೇಕಾ, ಅಥವಾ ಈ ಥರ ಸಡನ್ನಾಗಿ ಏನೋ ಒಂದು ಹೇಳ್ತಾರೆ ಇದನ್ನು ನಂಬೇಕಾ, ಈ ಥರ ನಂಬಿಕೆಗೂ ಒಂದು ನಿಲುಕದಂಥ ಪ್ರಶ್ನೆ ಮೂಡುತ್ತಲ್ಲ ಭಕ್ತಾದಿಗಳಿಗೆ. ಇಟ್ಸ್ ಅಬೌಟ್ ಟುವರ್ಡ್ಸ್ ದಿ ಹೋಲ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಈಗ ಸರ್, ನೀವು ಟ್ಯಾಬ್ಲೋಗಳಲ್ಲಿ ಗಣಪತಿ, ದುರ್ಗಾ, ಕೃಷ್ಣ ನೋಡಿದಿರಲ್ಲ. ನಮ್ಮ ಭಾಗದಲ್ಲೂ ಮೊಸರು ಕುಡಿಕೆ, ನವರಾತ್ರಿಗೆಲ್ಲ ದೇವರುಗಳನ್ನೇ ಟ್ಯಾಬ್ಲೋದಲ್ಲೇ ತಗೊಂಡು ಹೋಗ್ತಾರೆ, ದೇವ್ರ ವೇಷ ಹಾಕ್ಕೊಂಡು. ನಾವು ಅದನ್ಯಾರು ಅಬ್ಜೆಕ್ಷನ್ ಮಾಡಲ್ಲ. ನಮ್ಮ ದೈವಗಳು ಮಾತ್ರ ಟ್ಯಾಬ್ಲೋದಲ್ಲಿ ಬರಬಾರ್ದ? ಅದು ಹೇಗೆ ನಂಬಿಕೆಗೆ ಧಕ್ಕೆ ಆಗುತ್ತೆ? ನೀವು ಒಂದು ಅರ್ಥ ಮಾಡ್ಕೊಳ್ತಾರೆ, ಕೋಲ ಅಥವಾ ನೇಮೋತ್ಸವ ಎನ್ನುವಂಥದ್ದು ಅದು ಆರಾಧನಾ ಕ್ರಮ. ಅಲ್ಲಿ ವೇಷ ಕಟ್ತಾನೆ ದೈವದ್ದು, ಅದೇ ಗುಳಿಗ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಲ್ಲಿ ಒಂದು ಅವನು ದೈವದ ಒಂದು ಶಕ್ತಿ ಅವನ ಮೈ ಮೇಲೆ ಬರುತ್ತೆ ಅಂತ ನಂಬಿಕೆ. ಅದು ನೀವು ಹೇಳಿದ್ರಲ್ಲ, ಮುಕ್ಕಾಲು ಮೂರುಗಳಿಗೆ, ಆ ಮುಕ್ಕಾರು ಮೂಜಿಗಳಿಗೆ ಅಂದರೆ ಮುಕ್ಕಾಲು ಮೂರುಗಳಿಗೆ ಅಂದರೆ ಆ ಕೆಲವು ಕ್ಷಣಗಳಲ್ಲಿ ಅದು ಅವನ ಮೈ ಮೇಲೆ ಬರುತ್ತೆ ಅಂತ ನಂಬಿಕೆ. ಓಕೆ, ಬಟ್ ಅವನೇನು ವೇಷ ಕಟ್ತಾನೆ ಅದೇ ಗುಳಿಗ ಅಲ್ಲ. ಈ ಕಾನ್ಸೆಪ್ಟ್ ಹೇಗೆ ಶುರುವಾಯ್ತಂದರೆ, ನಮ್ಮ ಕಡೆ ಸತ್ತ ಅಂತ ವ್ಯಕ್ತಿಗೆ 13ನೇ ದಿನ ಏನು ಶ್ರಾದ್ದ ಮಾಡ್ತೀವಲ್ಲ, ನಮ್ಮ ಕಡೆ ಒಂದು ಕರಾವಳಿ ಭಾಗದಲ್ಲಿ ಕಾಲೆಕೋಲ ಅಂತ ಮಾಡ್ತೇವೆ. ಕಾಲೆಕೋಲ ಅಂದರೆ ಇದೇ ಜನಾಂಗ ಕಟ್ಟೋರು, ಏನು ದೈವನರ್ತಕ ಜನಾಂಗ ಇದ್ದಾರಲ್ಲ ನರಿಕೆಯವರು, ಅವರೇ ಕಟ್ಟುವಂಥದ್ದು. ಅವರು 13ನೇ ದಿನ ರಾತ್ರಿ ನಮ್ಮಲ್ಲಿ ಒಂದು, ನೀವು ಸೂಫ್ರಮ್ ಸೋ ಸಿನಿಮಾದಲ್ಲಿ ನೋಡಿರ್ಬೋದು, ಒಳಗೆ ಕರೆಯುವಂಥ ಒಂದು ಕ್ರಿಯೆ ಇದೆ. ಸತ್ತ ಆತ್ಮವನ್ನು ಒಳಗೆ ಕರಿತೇವೆ. ಬಟ್ ಇದು ಭಾಳ ಜಿಜ್ಞಾಸೆ ಇದೆ ನಮ್ಮಲ್ಲಿ. ಏನಂದರೆ, ಮಧ್ಯಾಹ್ನ ನಾವು ಶ್ರಾದ್ದ ಮಾಡಿ ಸ್ವೀಟ್ ಎಲ್ಲ ಮಾಡಿ ಅವನನ್ನು ವೈಕುಂಠ ಕಳಿಸ್ತೇವೆ ಆತ್ಮವನ್ನು. ತಿರ್ಗಾ ಸಂಜೆ ನಾವು ಮತ್ತೆ ಅದೇ ಆತ್ಮವನ್ನು ವಾಪಸ್ ಒಳಗೆ ಕರಿತೇವೆ. ಭಾಳಷ್ಟು ನಮ್ಮ ಇದರಲ್ಲಿ ಕೂಡ ಭಾಳ ಗೊಂದಲ ಇದೆ. ವೈಕುಂಠಕ್ಕೆ ವಿಷ್ಣು ಹತ್ರ ಕಳಿಸಿ ರಾತ್ರಿ ಮತ್ತೆ ಒಳಗೆ ಕರಿತೇವಂತೆ. ಓಕೆ, ಫೈನ್. ಇದೆಲ್ಲ ಡಿಬೇಟ್ ಆಗಬೇಕು, ಇದರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು. ಜನಕ್ಕೆ ಎಷ್ಟು ಒಂದು ನಂಬಿಕೆ ಅದು ಗೊಂದಲ ಇದೆ ಅಂದರೆ ಇದು ಗೊಂದಲ. ಓಕೆ, ಇವನು ಆ ಕಾಲೆಕೋಲ ಸಮಯದಲ್ಲಿ ಇವನು ಸಂಜೆ ಒಳಗೆ ಕರೆಯುವಂಥ ಪ್ರಕ್ರಿಯೆ ಇದಿರುತ್ತಲ್ಲ, ಅಲ್ಲಿ ಆ ಸತ್ತಂಥ ವ್ಯಕ್ತಿ ಇವನ ಮೈ ಮೇಲೆ ಬರುತ್ತೆ. ಯಾರು ಈ ಕೋಲ ಕಟ್ಟ, ಇದು ಕಾಲೆಕೋಲ. ಅವನು ಮನೆ ಎಲ್ಲರ ಹತ್ರ ಮಾತಾಡ್ತಾನೆ, ಬಾ ನನ್ನ ಮಗಳೇ, ಬಾ ನನ್ನ ಸೊಸೆ, ಬಾ ನನ್ನ ಮೊಮ್ಮಕ್ಕಳೇ ಅಂತ ಇವನು ಮಾತಾಡೋದು. ಅವನಿಗೆ ಅವನ ಬಗ್ಗೆ ಅವನ ಪೂರ್ವ ವೃತ್ತಾಂತದ ಬಗ್ಗೆ ಹೆಚ್ಚಿನ ನಾಲೆಜ್ ಇರಬೇಕಾಗೇನಿಲ್ಲ.